ಯೋಗೇಶ್ ಗೌಡ ಹತ್ಯೆ ಪ್ರಕರಣಕ್ಕೆ ಇವತ್ತು ತೀರ್ಪು ಪ್ರಕಟ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ A1 ಆರೋಪಿ ಆಗಿರುವಂತ ಮತ್ತು ಮಾಫಿ ಸಾಕ್ಷಿ ಆಗಿರುವಂತ ಬಸವರಾಜ್ ಮುತ್ಗಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಕೋರ್ಟ್ ತೀರ್ಪನ್ನ ನೀಡಿರುವಂತದ್ದು ಏನ್ ಹೇಳ್ತೀವಿ ಸರ್ ಈ ಸಂದರ್ಭದಲ್ಲಿ? ಅಲ್ಲ, ನ್ಯಾಯ ಎಲ್ಲರಿಗೂ ಒಂದನ್ನೋದು ಇವತ್ತು ಮತ್ತೆ ಸಾಬೀತಾಗೈತಿ. ನ್ಯಾಯಾಲಯದ ಮೇಲೆ ಇದ್ದಂಥ ನಂಬಿಕೆ ವಿಶ್ವಾಸ ಜನರಿಗೆ ಇನ್ನೂ ಹೆಚ್ಚಿನ ರೀತಿಯೊಳಗೆ ಆಗೈತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್, ಈ ಒಂದು ಪ್ರಕರಣದಲ್ಲಿ ಬಹಳಷ್ಟು ಸುದೀರ್ಘವಾಗಿ ತನಿಖೆ ಆಯಿತು. 10 ವರ್ಷಗಳಿಂದ ಆದಂಥ ಪ್ರಕರಣ ಇಲ್ಲಿವರೆಗೂ ಬರೋಕ್ಕೂ ನೀವು ಕೂಡ ಒಂದು ಕಾರಣೀಭೂತರಾಗಿದ್ದೀರಿ. ಏನು ಹೇಳ್ತೀರಿ? ಅಲ್ಲ, ನಾವು ಮೊದಲಿಂದನೂ ನಾನು ಹಗಲಿಂದ ಅದನ್ನೇ ಹೇಳತ್ತಿದ್ದು, ಈ ಘಟನೆ ನಡಿಬಾರ್ದು ಅನ್ನುವಂಥ ವಿಚಾರದಾಗ ಮೊದಲಿಂದನೂ ಇದ್ದೆ. ಘಟನೆ ನಡೀತು. ಘಟನೆ ನಡೆದ ಮೇಲೂ ಸಹಿತ ನಾನು ಸತ್ಯವನ್ನು ಸಮಾಜಕ್ಕೆ ತಿಳಿಸ್ಬೇಕು, ಈ ಕೋರ್ಟಿಗೆ ತಿಳಿಸ್ಬೇಕು ಅನ್ನುವಂಥ ಪ್ರಯತ್ನ ಮೊದಲಿಂದನೂ ಇತ್ತು. ಆ ಪ್ರಯತ್ನದೊಳಗೆ ನಾನು ಅರ್ಜಿಗಳನ್ನು ಹಾಕ್ಕೊಂಡು ನಾನು ಅದನ್ನು ಮಾಡಿದೆ. ಕೋರ್ಟು ಆ ಸಾಕ್ಷಿಯನ್ನು ಪರಿಗಣನೆ ಮಾಡ್ತು. ಮುಂದೆ ಸುಪ್ರೀಂ ಕೋರ್ಟ್ ಒಳಗೂ ಹೋಗಿ ಅದು ಸಾಕ್ಷಿ ಅಂತ ಒಪ್ಕೊಂತು. ಆ ಸಾಕ್ಷಿ ಅಂತ ಒಪ್ಕೊಂಡ್ಮೇಲೆ ನಾನು ಕೋರ್ಟಿಗೆ ನಾನು ಸಾಕ್ಷಿಯನ್ನು ಸುದೀರ್ಘವಾಗಿ ಹೇಳೀನಿ. ಕೋರ್ಟ್ ಅದನ್ನೆಲ್ಲ ಪರಿಗಣನೆಗೆ ತಗೊಂಡು. ಸರ್, ತಾವು ಕೂಡ ಮೊದಲು ಕೂಡ ಪತ್ರವನ್ನು ಬರೆದಿದ್ರಿ. ತಮ್ಮ ಮತ್ತು ಯೋಗೇಶ್ ನಡುವೆ ಏನಾದರೂ ಒಂದು ಉತ್ತಮ ಸಂಬಂಧ ಇತ್ತು ಮೊದಲು ಏನಾದರೂ? ನಾವು ಮೊದಲು ಜೊತೆಗೆ ಜಿಮ್ ಮಾಡ್ತಿದ್ವಿ ಕರ್ನಾಟಕ ವ್ಯಾಯಾಮ ಶಾಲೆ ಒಳಗೆ. ನಾವು ಒಳ್ಳೆ ಸ್ನೇಹಿತರಿದ್ವಿ. ಬಟ್ ಜಾಸ್ತಿ ಕಾಂಟ್ಯಾಕ್ಟ್ ಇರಲಿಲ್ಲ, ಗ್ಯಾಪ್ ಆಗಿತ್ತು. ಅದಾದಮೇಲೆ ಯಾವಾಗ ಈ ಒಂದು ಹತ್ಯೆ ಆಗಬೇಕು ಅನ್ನೋದೊಂದು ಪ್ಲ್ಯಾನ್ ಆಯಿತು. ಅವೆಲ್ಲ ಸುದೀರ್ಘವಾಗಿ ನೀವು ಸಿಬಿಐನಲ್ಲಿ ಹೇಳಿದಿರಿ. ಬಟ್ ಏನಾದರೂ ಒತ್ತಡ ಇತ್ತು ನಿಮ್ಗೆ ಆ ಸಂದರ್ಭದಲ್ಲಿ ಅಂತ? ಆ ಒತ್ತಡ ಇವತ್ತಿಗೂ ಐತ್ರಿ. ಅವತ್ತಿತ್ತು, ಇವತ್ತಿಗೂ ಐತಿ, ನಾಳೆನೂ ಇರ್ತೈತೆ. ಆ ಒತ್ತಡದೊಳಗೆ ಬದುಕಾತೀವಿ. ಬಟ್ ಇಷ್ಟ ಏನು, ಸತ್ಯ ಹೇಳೇವನ್ನುವಂಥ ಒಂದು ನೆಮ್ಮದಿ ಒಳಗೆ ನಾವು ಅದೇವು ಅಷ್ಟೇ. ಸರ್, ತಾವು ಅಂದರೆ ಬಂದಾಗಿನಿಂದ ಕೂಡ ಇಲ್ಲಿವರೆಗೂ, ಅಂದರೆ ಹೊರಗಡೆ ಬಂದಾಗಿಂದ ಇಲ್ಲಿವರೆಗೂ ಕೂಡ ಒಂದು ರೀತಿ ಸೆಕ್ಯೂರಿಟಿಯಲ್ಲೇ ಬದುಕ್ತಾ ಇದ್ದೀರಿ. ಹೊರಗಡೆ ಹೋಗೋಕೆ ಏನಾದರೂ ತಮಗೆ ಇರುವಂಥ ಇನ್ನೂ ಭಯದ ವಾತಾವರಣ ಇದೆ? ಅಲ್ಲ, ಇದು ನನಗನ್ಸಿದ ಮಟ್ಟಿಗೆ ಜೀವನ ಪೂರ್ತಿ ನಾವು ಹಿಂಗೆ ಬದುಕಬೇಕಾದಂಥ ಒಂದು ಸ್ಥಿತಿ ಇದೆ. ಯಾಕಂದ್ರೆ ನಾವು ಯಾರು ವಿರುದ್ಧ ಸಾಕ್ಷಿ ಹೇಳೇವಲ್ಲ, ಸತ್ಯ ಹೇಳೇವಿ, ಅವರು ಭಾಳ ಪ್ರಭಾವಿಗಳದಾರ. ಅವರು ಎಲ್ಲ ರೀತಿಯಿಂದನೂ ಪ್ರಭಾವ ಒಳಗದಾರ. ಅವರು ಯಾವ ರೀತಿ ಆದರೂ ನಮ್ಮನ್ನು ಹತ್ತಿಕ್ಕಕ್ಕೆ ನೋಡ್ತಾರೆ. ಹಿಂಗಾಗಿ ನಾವು ಆ ವ್ಯವಸ್ಥೆ ಒಳಗೆ ಬದುಕಬೇಕಂತ ಅನಿವಾರ್ಯತೆ ನಮಗೆ ಯಾವಾಗಲೂ ಇರೋದು. ಸರ್, ಕೊನೆಯದಾಗಿ ಏನು ಹೇಳ್ತೀವಿ ಸರ್? ತೀರ್ಪು ಪ್ರಕಟ ಆಯಿತು. 17 ಜನ ಆರೋಪಿಗಳ, ನೀವು ಆರೋಪಿ ಇದ್ದವ್ರಿಗೆ ಈ ಕಂಪ್ಲೀಟ್ ಆಗಿ ಈ ಒಂದು ಕೇಸ್ ಇದಾಯಿತು, ಪ್ರಕಟ ಆಯಿತು. ಏನು ಹೇಳ್ತೀವಿ? ನಾನು ಆರೋಪಿಗಳ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಬಟ್ ಏನಂದರೆ ಯೂತ್ಸಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೋ ರಾಜಕಾರಣಿಗಳ ಮಾತು ಕೇಳಿಕೊಂಡು ಯಾವುದೋ ಪ್ರಕರಣದಾಗ ಭಾಗಿಯಾಗಕ್ಕೆ ಹೋಗ್ಬೇಡ್ರಿ. ಭಾಗಿಯಾದರೆ ನಮ್ಮಂಗೆ ಜೀವನ ಹಾಳಾಗೋದಂತೂ ನಿಶ್ಚಿತ. ನಾವು ನಿಮಗೊಂದು ಲೈವ್ ಎಕ್ಸಾಂಪಲ್ ಅದೇವು ಅಂತ ಹೇಳಕ್ಕೆ. ಓಕೆ. ಇದಿಷ್ಟು ಮುತ್ತಿಗೆ ಅವರ ಮಾತಾಗಿರುವಂಥದ್ದು. ಶ್ರೀಧರ್ ಮುಂಡ್ರಿಗೆ, ಗ್ಯಾರಂಟಿ ನ್ಯೂಸ್, ಧಾರವಾಡ.